ಟಾಪ್ 6 ಅಲ್ಲಿ ಯಾರ್ಯಾರಿದ್ದಾರೆ ಅಂತ ಗೊತ್ತು. ಒಬ್ಬೊಬ್ರ ಆಟಿಟ್ಯೂಡ್ ನೋಡ್ತಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲಿ ಅರ್ಧಕ್ಕರ್ಧ ಆಟಿಟ್ಯೂಡ್ ತೋರಿಸ್ತವ್ರೆ, ಪರವಾಗಿಲ್ಲ ಅವ್ರು ಇರಕ್ ಸ್ವಲ್ಪ ಅರ್ಹತರು ಅವ್ರೆ. ಇನ್ ಕೆಲವ್ರು ಅವ್ರೆ ಬ್ರೋ. ಈ ಡ್ರೋನ್ ಪ್ರತಾಪ್ ಅಂತ ಕೇಳ್ಪಟ್ವಿ, ಅವ್ರು ಇಲ್ಲಿವರೆಗೂ ಬಂದವ್ರೆ ಅಂತ ನಾವು ಕಣ್ಣಾರೆ ನೋಡಿದೀವಿ. ಆದ್ರೆ ಆ ವ್ಯಕ್ತಿದು ನಾವು ಸ್ಟಾರ್ಟಿಂಗ್ ಮಾತಾಡಿದ್ವಿ, ಅವ್ರಿಗೆ ಇದೊಂದು ಸ್ಟೇಜ್ ಆಯ್ತು ಪಾಪ ಒಳ್ಳೇದಾಯ್ತು ಅಂತ. ಆ ವ್ಯಕ್ತಿ ಇಲ್ಲಿವರೆಗೂ ಯಾಕೆ ಬಂದ್ರೋ ಇವಾಗ ಅನ್ನಿಸ್ತೈತೆ. ಯಾಕೆಂದ್ರೆ ಎಲ್ಲೂ ಆ ವ್ಯಕ್ತಿ ಚೆನ್ನಾಗಿ ಮಾತಾಡಿರೋದೇ ನೋಡಿಲ್ಲ. ಇವಾಗ ಒಂದ್ ತಪ್ಪ ಅವ್ರು ಮಾಡಿದ್ರು, ಅದನ್ನ ಅವರು ಸರಿಪಡಿಸ್ಕೊಳಕ್ಕೆ ಅದೊಂದು ಸ್ಟೇಜ್ ಸಿಕ್ಕಿತ್ತು. ಅಂತದೇನು ಮಾಡ್ಲಿಲ್ಲ, ಎಲ್ಲ ಕ್ಯಾಮ್ರಾ ನೋಡ್ಕೊಂಡ್ ಮಾತಾಡೋದೇ ಆಗೋಯ್ತು, ಬರೀ ಡೌಗಳು ಮಾಡೋದೇ ಆಗೋಯ್ತು. ನಮ್ಗೆ ಅದ್ರಲ್ಲಿ ಗೊತ್ತಾಯ್ತು ತಪ್ಪುಗೂ ಮೋಸಗೂ ವ್ಯತ್ಯಾಸ ಐತೆ. ತಪ್ಪು ಬಂದಿ ಗೊತ್ತಿಲ್ಲದೆ ಆಗೋದು, ಮೋಸ ಮಾಡ್ಬೇಕು ಅಂತಾನೆ ಮಾಡೋದು. ಅವ್ರು ಮೋಸನೇ ಮಾಡಿದ್ದು. ಅದಾದ್ಮೇಲೆ ಒಂದು ಆಪರ್ಚುನಿಟಿ ಸಿಕ್ತು ತಾನೆ, ಅದನ್ನ ಒಳ್ಳೆ ತರ ಟ್ರೈ ಮಾಡ್ಕೊಂಡು ಆಟ ಗೆದ್ದಿ ಇಲ್ಲಿವರೆಗೂ ಬಂದಿರೋ ಬೇಜಾರಾಯ್ತಾ ಇರ್ಲಿಲ್ಲ. ಏನಂದ್ರೆ ಸುಮ್ನೆ ಕೂತ್ಕೊಂಡು ಮಳೆ ಹೊಡ್ಕೊಂಡು ಮೊದ್ಲಿದ್ದ ಅವ್ರ ಮೇಲೆ ಇಂಟ್ರೆಸ್ಟ್ ಇವಾಗ ಹೋಗಿ ಬಿಟ್ಟೈತೆ. ಅವ್ರೇನು ಅಂತ ಅವ್ರು ಸಮರ್ಥಿಸ್ಕೊಳ್ಳೇ ಇಲ್ಲ, ವೇಸ್ಟ್ ಶೋ ಆಗೋಯ್ತು ಅವ್ರಿಗೋಸ್ಕರ. ಇದು ಯಾಕೆ ಹಂಗೆ ಹೇಳ್ತಾ ಇದೀರಾ? ಹಂಗಾನೆ ಡ್ರೋನ್ ಪ್ರತಾಪ್ ಏನು ಮಾತುಗಳು ಸರಿ ಇಲ್ಲ ಅಂತನಾ, ಅಥವಾ ಬರೀ ಜೋರ್ ತರ ಕೂಗಾಡೋದು ಸರಿ ಅಂತ? ಮಾತಾಡೋದೇ ಇಲ್ವಲ್ಲ ಬ್ರೋ, ಬರೀ ಕ್ಯಾಮ್ರಾ ಐತೆ ಅನ್ಕೊಂಡು ಬರೀ ನಡ್ಸೋದೇ ಆಗೋಯ್ತು. ನಿಮ್ ಪ್ರಕಾರ ಅವ್ರು ಅರ್ಹರಲ್ಲ ಅಂತ ಹೇಳ್ತಾ ಇದೀರಾ? ಬಟ್ ಇಲ್ಲಿವರೆಗೂ ಯಾಕೆ ಬಂದ್ರೋ ಗೊತ್ತಿಲ್ಲ ಬ್ರೋ. ತನೀಶ್ ಅವ್ರ ಆಚೆ ಬಂದ್ರು, ಪಾಪ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರು. ಹೆಣ್ಮಗಳಾಗಿದ್ರು, ಎಲ್ರಿಗೂ ಫೈಟ್ ಕೊಟ್ಕೊಂಡು ಇಲ್ಲಿವರೆಗೂ ಬಂದ್ರು, ಅವ್ರ ಆಚೆ ಬಂದ್ಬಿಟ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಂಗೆ ಸಂಗೀತ ಮತ್ತೆ ಕಾರ್ತಿಕ್ ಇಷ್ಟ ಆಗ್ತಾರೆ. ಕಪಲ್ಸ್ ಅಂತನಾ? ಕಪಲ್ಸ್ ಅಂತ ಅಲ್ಲ, ಅವ್ರದ್ದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಸ್ವಲ್ಪ ದಿನ ಇವ್ರಿಗೂ ಬ್ರೇಕಪ್ ತರ ಮಾಡ್ಕೊಂಡು ಇವರು ಸಂಗೀತ ಅವರು ವಿನಯ್ ಜೊತೆ ಇದ್ರು. ಕಾರ್ತಿಕ್ ಬಂದು ಅವರೇ ಒಬ್ಬರೇ, ನಾನೇ ಒಬ್ಬಂಟಿಯಾಗಿ ಹೋರಾಡ್ತೀನಿ ಬಿಗ್ ಬಾಸ್ ಅಲ್ಲಿ ಅಂತ ಆಟ ಆಡ್ತಿದ್ರು. ಆಮೇಲೆ ಸಂಗೀತ ಅವರು ವಿನಯ್ ಜೊತೆ ಸ್ವಲ್ಪ ದಿನ ಇದ್ದಿ. ಆಮೇಲೆ ಕಾರ್ತಿಕ್ ಕಂಡ್ರೆ ಆಗದೇ ಇಲ್ಲ ನನಗೆ, ಕಾರ್ತಿಕ್ ನಾನು ಫ್ರೆಂಡ್ಶಿಪ್ ಮಾಡ್ಕೊಳಲ್ಲ ಬಿಗ್ ಬಾಸ್ ಇಂದ ಆಚೆ ಹೋದ್ಮೇಲೆ ಅಂತ ಹೇಳ್ತಾ ಇದ್ರು. ಇವಾಗ ನೋಡ್ರೆ ಮೊನ್ನೆ ಯಾವ್ದೋ ಒಂದು ಎಪಿಸೋಡ್ ನೋಡಿದೆ, ಕಾರ್ತಿಕ್ ಸಂಗೀತ ಫ್ರೆಂಡ್ಸ್ ಆದ್ರು, ಮತ್ತೆ ಕಾರ್ತಿಕ್ ವಿನಯ್ ಅವ್ರ ಫ್ರೆಂಡ್ಸ್ ಆದ್ರು. ಸೊ ಎಲ್ಲೋ ಒಂದ್ ಕಡೆ ಅವ್ರು ಬಿಗ್ ಬಾಸ್ ಗೆ ಏನ್ ಪ್ಲಾನ್ ಮಾಡ್ಕೊ ಬಂದ್ರು ಅದೇ ತರನೇ ಆಡ್ಕೊ ಬಂದವ್ರೆ. ಏನ್ ಫೈನಲ್ ಇಲ್ಲಿ ತನಕ ಬಂದವರು ಕೊನೆ ಹಂತಕ್ಕೆ ಬಂದು ನಿಂತಿದ್ದಾರೆ. ಅವ್ರಿಗೆ ನನಗೇನು ಸಂಗೀತ ಅವರು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಆಟ ಆಡಿ ಕೊನೆಗೆ ಇವ್ರನ್ನೆಲ್ಲ ಮಣ್ಮುಗ್ಸಿ ನಾನ್ ಟ್ರೋಫಿ ಹಿಡ್ಕೋತೀನಿ ಅನ್ನೋ ಛಲ ಮೈಂಡ್ ಗೇಮು ಸಂಗೀತ ಅವ್ರ ತಲೆಯಲ್ಲಿ ಐತೆ ನೋಡಿ. ಅವರು ಎಲ್ಲ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಜೊತೆನೆ ಸಂಗೀತ ಅವ್ರು ಇದ್ದಿದ್ದು. ಈ ಹುಡುಗಿರೇ ಗೊತ್ತಲ್ಲ, ಅವ್ರು ಇರೋದೇ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಒಳ್ಳೆ ಹುಡುಗರ ಜೊತೆ ಇರ್ತಾರ ಗೊತ್ತಿಲ್ಲ, ಅದೇ ಒಳ್ಳೆ ರಿಚ್ ಕಿಡ್ ಇಲ್ಲ ಅಂತವ್ರ ಜೊತೆ ಇರ್ತಾರೆ, ಇಲ್ಲ ಯಾರು ಪವರ್ ಇರ್ತಾರೋ ಅಂತವ್ರಿಂದ ಒಂದು ಹುಡುಗಿ ಇರ್ತಾರಂತೆ. ಅದೇ ತರ ಸಂಗೀತ ಅವ್ರು ನೋಡಿ ಫಸ್ಟ್ ಪ್ರತಾಪ್ ಅವ್ರ ಜೊತೆ ಇದ್ರು, ಆಮೇಲೆ ವಿನಯ್ ಜೊತೆ ಇದ್ರು, ಆಮೇಲೆ ಕಾರ್ತಿಕ್, ಎಲ್ಲ ಮೇನ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಜೊತೆ ಇದ್ದಿ ಅವ್ರ ಜೊತೆ ಅವರು ಏನೋ ಕೆಮಿಸ್ಟ್ರಿ ತರ ಏನ್ ಇದ್ ಮಾಡಿದ್ರು. ಅದರಿಂದ ಅವ್ರಿಗೆ ಅವ್ರವ್ರ ಫ್ಯಾನ್ಸ್ ಸಂಗೀತ ಅವ್ರಿಗೆ ವೋಟ್ ಬರೋ ತರ ಆಯ್ತು. ಆಮೇಲೆ ಸಂಗೀತ ಅವ್ರಿಗೆ ಅದೆಲ್ಲ ಪ್ಲಸ್ ಪಾಯಿಂಟ್ ಆಯ್ತು ಬಿಗ್ ಬಾಸ್ ಆಗ. ಆಮೇಲೆ ವಿನಯ್ ಅವ್ರು ನೋಡಿ ಸ್ವಲ್ಪ ದಿನ ಕಾರ್ತಿಕ್ ಅವ್ರ ಜೊತೆ ಜಗಳ ಆಡಿದ್ರು, ಆಮೇಲೆ ಸಂಗೀತ ಅವ್ರ ಜೊತೆ ಜಗಳ ಆಡಿದ್ರು. ಕೊನೆಯದಾಗಿ ಎಲ್ರು ಒಂದಾದ್ರು. ಇವಾಗ ಎಲ್ರಿಗೂ ಪ್ಲಸ್ ಪಾಯಿಂಟ್ ಆಗಿದೆ. ನನ್ಗೇನೋ ಒಂದು ಸಂಗೀತ ಇಲ್ಲ ಕಾರ್ತಿಕ್ ಫೈನಲ್ ಬರ್ಬೋದು, ಇಲ್ಲ ಸಂಗೀತ ಇಲ್ಲ ವಿನಯ್ ಇವ್ರು ಫೈನಲ್ ಬರ್ಬೋದು, ಇಲ್ಲ ಕಾರ್ತಿಕ್ ಅವರು ಸಂಗೀತ ಜೊತೆ ಇದ್ದಿ ಅವರಿಂದ ಬಿಟ್ಟೋಗಿ ಆಮೇಲೆ ಮತ್ತೆ ಅವ್ರ ಜೊತೆ ಒಂದಾಗಿರೋದು ಅವ್ರಿಗೆಲ್ಲ ನೆಗೆಟಿವ್ ಆಗುತ್ತೆ. ಆಮೇಲೆ ಕಾರ್ತಿಕ್ ಅವರು ಇದು ಗೆಲ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ವಿನಯ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಕಾರ್ತಿಕ್ ಅವರು ಇಷ್ಟ ದಿನ ಬ್ಯಾಕ್ ಡ್ರಾಪ್ ಇದ್ರು, ಏನಕ್ಕಂದ್ರೆ ಸಂಗೀತ ಅವರೇ ಮೇನ್ ಮೈಂಡ್ ಗೆ ಮಾಡಿರೋದು ಯಾರಂದ್ರೆ ಅಲ್ಲಿ. ಏನಕ್ಕೆ ಎಷ್ಟೊಂದು ಬಿಗ್ ಬಾಸ್ ನೋಡ್ಕೊ ಬಂದಿರೋದ್ರಿಂದ ಒಂದೊಂದು ಸೀಸನ್ ಒಬ್ಬೊಬ್ರು ತರ ಗೆಲ್ಲು. ಒಂದ್ ಸೀಸನ್ ಅಲ್ಲಿ ಮೈಂಡ್ ಗೆ ಮಾಡಿದವ್ರು ಗೆದ್ರು, ಇನ್ನೊಂದು ಸೀಸನ್ ಅಲ್ಲಿ ಸೈಲೆಂಟ್ ಆಗಿರೋರು ಗೆದ್ರು, ಕೆಲವೊಂದು ಸೀಸನ್ ಅಲ್ಲಿ ತುಂಬಾ ಹಾರಾಡ್ಕೊಂಡಿರೋರು ಗೆದ್ರು. ಈ ಸೀಸನ್ ಅಲ್ಲಿ ಫುಲ್ ಎಲ್ಲ ಕಿರ್ಚಾಡ್ಕೊಂಡೇ ಬಂದವ್ರೆ. ಬಟ್ ನನಗೇನೋ ಈ ಸಲ ಒಂದು ವುಮೆನ್ ನ ಗೆಲ್ಸ್ಬೋದು ಬಿಗ್ ಬಾಸ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾ ಪ್ರತಾಪ್ ಅವ್ರ ಬಗ್ಗೆ ಹೆಂಗ್ ಕಿಡಿಕಾರಿ ಇದೆ ಅಂತಿಕೆ ಅಂದ್ರೆ ಅವರು ಕೊಟ್ಟಿ ಸ್ಟೇಜ್ ನ ಅವ್ರು ಉಪಯೋಗಿಸ್ಕೊಳ್ಳಿಲ್ಲ. ಬಟ್ ವಿನಯ್ ಅವ್ರು ನೋಡಿ ಅವ್ರ ತಪ್ಪನ ಅಡ್ಕೊಂಡ್ ಬಾಳಿದ್ರು ಗೊತ್ತಾ, ಅದು ಜೀವನ. ಯಾಕೆಂದ್ರೆ ಇವ್ರು ತಪ್ಪಲ್ಲ ಮಾಡಿದ್ದು, ಪ್ರತಾಪ್ ಅವ್ರ ಮೋಸ. ಅದನ್ನ ಉದಾಹರಣೆ ಕೂಡ ಕೊಂಚ ಸ್ಟೇಜ್ ಸಿಕ್ಕಿತ್ತು, ಕೊಡ್ಲಿಲ್ಲ ಅವರು. ಈ ವಿನಯ್ ಅವ್ರು ನೋಡಿ ಅವ್ರು ಮಾಡಿದ ತಪ್ಪು ಅಂತ ಏನ್ ಗೊತ್ತಾಯ್ತು, ಅವ್ರು ಇವಾಗ ಆಟ ತರಾನೇ ಆಡ್ತವ್ರೆ. ಬಟ್ ಅದು ಇಂಟ್ರೆಸ್ಟ್ ಇಷ್ಟು ವರ್ಷದಲ್ಲಿ ಬ್ರೋ ನಾನ್ ಬಿಗ್ ಬಾಸ್ ನೋಡಿದಾಗ ಪ್ರಥಮ್ ಅವ್ರದೇ ಬ್ರೋ ಇಷ್ಟ ಆಗಿದ್ದು. ಯಾಕಂದ್ರೆ ಆ ವ್ಯಕ್ತಿ ಅವ್ರು ಹೆಂಗೆ ಅಂತ ಹಂಗೆ ಇದ್ರು, ಅವ್ರು ಹಾರಾಡ್ತಿದ್ರು. ಬಟ್ ಎಂಟರ್ಟೈನ್ಮೆಂಟ್ ಅನ್ನೋದು ಅವ್ರು ಇದ್ದಾಗ ಫುಲ್ ಫನ್ ಎಲ್ಲ ಇತ್ತು ಬ್ರೋ. ಅದ್ ಬಿಟ್ರೆ ಕುರಿ ಪ್ರತಾಪ್ ಅವ್ರು ಇದ್ದಾಗ, ಅದಾದ್ಮೇಲೆ ನಮ್ಗೆ ಅಂತ ಬಿಗ್ ಬಾಸ್ ಶೋ ನಮ್ಗೇನು ಎಂಟರ್ಟೈನ್ಮೆಂಟ್ ಅಂತ ಸಿಕ್ಲೇ ಇಲ್ಲ. ಅದ್ ಬಿಟ್ರೆ ಇವಾಗ ನಮ್ಗ್ ವಿನಯ್ ಗೆಲ್ಬೋದು ಅಷ್ಟೇ. ಬಟ್ ನಮ್ ಚಾರ್ಲಿ ನಾಯಿ ಅದೇ ಇದ್ದಿದ್ರೆ ಆಗಿರೋದು. ಅದು ನ್ಯಾಷನಲ್ ಅವಾರ್ಡ್ ತಂದ್ಕೊಟ್ಟಿದ್ ನಾಯಿ ಅದು. ಅದಾರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಇವ್ರ ಇಷ್ಟ ಜನದಲ್ಲಿ.